ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೆಹಲಿಯಲ್ಲಿ CWMA ಸಭೆ ಆರಂಭವಾಗಿದೆ. ರಾಜ್ಯದ ಪರ ಹಿರಿಯ ಅಧಿಕಾರಿಗಳಾಗಿರುವಂತಹ ಗೌರವ್ ಗುಪ್ತಾ ಅವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸದ್ಯ ಬೆಂಗಳೂರು ಮೈಸೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಇಲ್ಲಿ CWRC ಅವೈಜ್ಞಾನಿಕ ಅಂತ ಹೇಳಿ ಕರ್ನಾಟಕದ ಪರವಾಗಿ ವಾದವನ್ನ ಮಂಡಿಸಲಾಗ್ತಾ ಇದೆ. CWRC ಹೇಳಿದಂತೆ 15 TMC ನೀರು ಬಿಡೋದಕ್ಕೆ ಆಗಲ್ಲ ಅಂತ ಹೇಳಿ ವಾದವನ್ನ ಮಾಡ್ತಿದ್ದಾರೆ. ಕಾವೇರಿ ಕೊಳ್ಳದಲ್ಲಿ ನೀರಿನ ಸಂಗ್ರಹ ಕಡಿಮೆ ಇದೆ. ಈ ರೀತಿಯಾಗಿ ನಿರ್ಧಾರ ಏನು ಬಂದಿದೆ, ಈ ಒಂದು ಸೂಚನೆ ಬಂದಿರುವ ವಿಚಾರವಾಗಿ ವಾದವನ್ನ ಮಂಡಿಸುತ್ತಿದ್ದಾರೆ. ದೆಹಲಿಯಲ್ಲಿ CWMA ಸಭೆಯಲ್ಲಿ ಕರ್ನಾಟಕದ ಪರ ವಾದವನ್ನ ಮಂಡಿಸ್ತಾ ಇರುವಂತದ್ದು. CWRC ನೀಡಿರುವಂತಹ ಆದೇಶದ ವಿರುದ್ಧ ಈಗಾಗಲೇ ರಾಜ್ಯಾದ್ಯಂತ ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ದೆಹಲಿಯಲ್ಲಿ ನಡೀತಾ ಇರುವಂತಹ CWMA ಸಭೆಯಲ್ಲಿ ಕರ್ನಾಟಕದ ಪರವಾಗಿ ಏನು ಗೌರವ್ ಗುಪ್ತಾ ಅವರು ಭಾಗಿಯಾಗಿ ಇದರ ಬಗ್ಗೆ ವಾದವನ್ನ ಮಂಡಿಸ್ತಾ ಇರುವಂತದ್ದು. CWRC ನೀಡಿರುವಂತಹ ಆದೇಶ ಏನಿದೆ ಅಂತಂದ್ರೆ 15 TMC ನೀರನ್ನ ಬಿಡೋದಕ್ಕೆ ಆ ವಿಚಾರವಾಗಿ ಎಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದು ಸಾಧ್ಯವಿಲ್ಲ. 15 TMC ನೀರನ್ನ ತಮಿಳುನಾಡಿಗೆ ಬಿಡೋದಕ್ಕೆ ಸಾಧ್ಯವಿಲ್ಲ. ಸದ್ಯ ಬೆಂಗಳೂರು ಮೈಸೂರಿನಲ್ಲಿ ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ಕಾವೇರಿ ಕೊಳ್ಳದಲ್ಲಿ ನೀರಿನ ಸಂಗ್ರಹ ಕೂಡ ಕಡಿಮೆ ಇದೆ. ಈ ಒಂದು ನಿರ್ಧಾರ ಅವೈಜ್ಞಾನಿಕ ಅಂತ ಹೇಳಿ ವಾದವನ್ನ ಮಂಡಿಸ್ತಿದ್ದಾರೆ. CWRC ಅವೈಜ್ಞಾನಿಕ ಅಂತ ಹೇಳಿ ಕರ್ನಾಟಕದ ಪರ ವಾದವನ್ನ ಮಂಡಿಸ್ತಾ ಇರುವಂತದ್ದು. ಈಗಾಗಲೇ ಈ ನಿರ್ಧಾರವಾಗಿ ಹಿಂದೊಮ್ಮೆ ಬಂದಂತ ಆದೇಶದ ವಿರುದ್ಧವೂ ಕೂಡ ಇದೇ ರೀತಿಯಾಗಿ ಧ್ವನಿ ಎತ್ತುವಂತಹ ಕೆಲಸವಾಗಿತ್ತು. ಅದಾದ ಬಳಿಕ ಈ ಒಂದು ನಿರ್ಧಾರದಿಂದ ಹಿಂಪಡಿಬಹುದು, ಈ ನಿರ್ಧಾರವನ್ನ ಬದಲಾಯಿಸಬಹುದು ಅನ್ನುವಂತ ಭರವಸೆಯಲ್ಲಿ ಎಲ್ಲರೂ ಕೂಡ ಇದ್ರು. ಈಗ ನೋಡಿದ್ರೆ ಮತ್ತೊಮ್ಮೆ ಅದೇ ರೀತಿಯಾಗಿ ಆದೇಶ ಹೊರಬರ್ತಾ ಇದ್ದಂತೆ ಇದು ಈಗ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಒಂದು ಕಡೆ ಕೋರ್ಟ್ನ ಆದೇಶವನ್ನ ಪಾಲಿಸಬೇಕು, ಇನ್ನೊಂದು ಕಡೆ ರಾಜ್ಯದ ರೈತರ ಅಳಲನ್ನು ಕೂಡ ಕೇಳಿಸಿಕೊಳ್ಬೇಕು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮಧ್ಯ ಸಿಲುಕಿರುವಂತಹ ಸರ್ಕಾರಕ್ಕೆ ಇದು ತಲೆನೋವಾಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಮಂಡಿಸಲಾಗ್ತಾ ಇದೆ. ಮುಂದಿನ ನಿರ್ಧಾರದ ಬಗ್ಗೆ ಕಾದು ನೋಡಬೇಕಿದೆ.